ಟೆಕ್ ಗುರು ಇನ್ ಕನ್ನಡ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಿಮಗೆ ಒಂದು ಕ್ಯಾಮ್ರಾದ ಒಂದು ಟಿಪ್ಸ್ ಕೊಡೋಕ್ಕೆ ಮತ್ತು ಕ್ಯಾಮ್ರಾದ ಒಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಬಂದಿದ್ದೀನಿ. ಯಾಕಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ 30 FPS ಆಯಿತು, 60 FPS ಆಯಿತು, ಇವೆಲ್ಲ ಕ್ಯಾಮ್ರಾನ ಕ್ವಾಲಿಟೀಸ್. ಮತ್ತು ಇನ್ನು ಕ್ಯಾಮ್ರಾದ ಕ್ವಾಲಿಟೀಸ್ ಇನ್ನು ಬಂದುಬಿಟ್ಟು ಅಂದರೆ 720p, 1080p, 2K, 4K ಇವು ಏನಿದಲ್ಲ ಇವು ಕ್ಯಾಮ್ರಾದ ರೆಸಲ್ಯೂಷನ್ಸ್. ಆಯಿತಾ? ಇವಾಗ ಕ್ಯಾಮ್ರಾ ನೀವು ಲೋ ಬಡ್ಜೆಟಲ್ಲಿ ತೊಗೊಂಡ್ರ ಅಂತಂದರೆ 10,000 ಒಳಗಡೆ ಏನಾದರೂ ನೀವು ಫೋನ್ ತೊಗೊಂಡ್ರೆ ಅದರಲ್ಲಿ 1080 ಮ್ಯಾಕ್ಸಿಮಮ್ ಇರುತ್ತೆ. ಮತ್ತು ಇಲ್ಲ ಅಂತಂದರೆ ಕೆಲವೊಂದಿಷ್ಟು ಕಂಪ್ನಿಗಳು 4K ತನಕ ಕೊಟ್ಟಿರ್ತಾರೆ. ಬಟ್ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ನಿಗಳು ಏನು ಮಾಡಿರ್ತಾರೆ 1080p ಅಷ್ಟೇ ಕೊಟ್ಟಿರ್ತಾರೆ. ಮತ್ತು ನೀವು ಏನಾದರೂ ಫ್ಲ್ಯಾಗ್ಶಿಪ್ ಮೊಬೈಲ್ ತೊಗೊಳ್ತಿದ್ರೆ, ಮೊದಲೆಲ್ಲ ಫ್ಲ್ಯಾಗ್ಶಿಪ್ ಮೊಬೈಲಲ್ಲಿ ಕೂಡ 4K ಇರ್ತಿದ್ದಿಲ್ಲ. ಇವಾಗ ಬಂದುಬಿಟ್ಟು ಎಲ್ಲ ಒಂದು 22,000 ಮೇಲೆ ಕೊಟ್ಟರೆ ನಿಮಗೆ 4K 30 FPS ತನಕ ಕೂಡ ಕ್ಯಾಮ್ರಾ ವರ್ಕ್ ಆಗುತ್ತೆ. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಬಂದುಬಿಟ್ಟು 4K 60 FPS 60 FPS ವರ್ಕ್ ಆಗೋ ಫೋನ್ಸ್ಗಳಂತಂದರೆ ಫ್ಲ್ಯಾಗ್ಶಿಪ್ಪಲ್ಲೇ ಹೈ ಇರೋವು, ಅಂದರೆ ಅರೌಂಡ್ 35,000ಕಿಂತ ಜಾಸ್ತಿ ಇರೋವಂಥ ಮೊಬೈಲ್ಸ್ಗಳೆಲ್ಲ 4K 60 FPS ವರ್ಕ್ ಮಾಡ್ತವೆ. ಅದು ಬಂದುಬಿಟ್ಟು ಗೂಗಲ್ ಪಿಕ್ಸೆಲ್ 9a ಇರ್ಬೋದು, ಮತ್ತು ವಿವೋ X200FE ಇರ್ಬೋದು, ಮತ್ತು ಐಫೋನ್ದ ಎಲ್ಲ ಸೀರೀಸ್ ಕೂಡ 4K 60 FPS ವರ್ಕ್ ಮಾಡುತ್ತೆ. ಇನ್ನು ನೀವು ಕಡಿಮೆ ಬಜೆಟ್ ಕೊಟ್ಟು ಫೋನ್ ತೊಗೊಂಡ್ರೆ ಅದು 4K 30 FPS ತನಕ ವರ್ಕ್ ಮಾಡುತ್ತೆ, ಬಟ್ 60 FPS ವರ್ಕ್ ಮಾಡಲ್ಲ. ಇನ್ನು ಮ್ಯಾಟರ್ ಬಂದುಬಿಟ್ಟು FPS ಅಂತಂದರೆ ಏನು ಅಂತ. FPS ಅಂತಂದರೆ ಫ್ರೇಮ್ ಪರ್ ಸೆಕೆಂಡ್. ಇವಾಗ ನೀವು ಯಾವುದೋ ಒಂದು ವೆಹಿಕಲ್ ತೊಗೊಂಡು ಎಲ್ಲಿಗಾದ್ರೂ ಹೋಗ್ತಿದ್ದೀರಾ ಅಂತಂದರೆ ಅದು ಕಿಲೋಮೀಟರ್ ಪರ್ ಅವರ್ ಇರ್ತದೆ. ಅಂದರೆ ಲೈಕ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಊರಿಗೆ ಹೋಗ್ತಿದ್ದೀರಾ, ಬೈಕ್ ಮೇಲೆ ಹೋಗ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಅದರಲ್ಲಿ ನಿಮ್ಮದು ಬೈಕ್ನ ಸ್ಪೀಡು ಬಂದುಬಿಟ್ಟು 40 ಇರುತ್ತೆ. ಅಂದರೆ ನೀವು ಪ್ರತಿ ಗಂಟೆಗೆ 40 ಕಿಲೋಮೀಟರ್ವರೆಗೂ ಹೋಗಬಹುದು ಅಷ್ಟು ಸ್ಪೀಡಲ್ಲಿ ಹೋದರೆ. ಇದು ಬಂದುಬಿಟ್ಟು ಒಂದು ದೂರದ ಕಾಲಮಾನ. ಅದೇ ರೀತಿ ಇನ್ನು ಕ್ಯಾಮ್ರಾ ರೆಸಲ್ಯೂಷನ್ಸ್ ಬಂದರೆ ಈ ಕ್ಯಾಮ್ರಾ ಕೂಡ ಅದೇ ರೀತಿ ವರ್ಕ್ ಆಗುತ್ತೆ. ಇನ್ನು ಫ್ರೇಮ್ಸ್ ಅಂತ ಬಂದರೆ ಇವಾಗ ನಾನು ಏನು ಮಾತಾಡ್ತಿದ್ದೀನಲ್ಲ ಇದು 1080p ಇಲ್ಲಿ ಮಾತಾಡ್ತಿದ್ದೀನಿ. ಇದು ಜಸ್ಟ್ ನಾರ್ಮಲ್ ಆಗಿ ವರ್ಕ್ ಮಾಡುತ್ತೆ. ಇನ್ನು 30 FPS ಅಂತಂದರೆ 30 ಫ್ರೇಮ್ ಪರ್ ಸೆಕೆಂಡ್, ಅಂದರೆ ಪ್ರತಿ ಸೆಕೆಂಡ್ಗೆ 30 ಫ್ರೇಮ್ಸ್ನೇ ಕ್ಯಾಪ್ಚರ್ ಮಾಡುತ್ತೆ. ಅಂದರೆ ಕ್ವಾಲಿಟಿ ಇನ್ಕ್ರೀಸ್ ಇರುತ್ತೆ ಮತ್ತು ಡಿಸ್ಟರ್ಬೆನ್ಸ್ ಇರಲ್ಲ. ಇವಾಗ ನನ್ನ ಕ್ಯಾಮ್ರಾದಲ್ಲಿ ವೈಬ್ರೇಷನ್ ಆಗ್ತಿದೆಯಲ್ಲ, ಈ ರೀತಿ ಡಿಸ್ಟರ್ಬೆನ್ಸ್ ಇರಲ್ಲ, ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಆಯಿತು ಏನೂ ಇರೋದಲ್ಲ. ಮತ್ತು ಇನ್ನು 60 FPS ಹೋದರೆ 60 ಫ್ರೇಮ್ ಪರ್ ಸೆಕೆಂಡ್ ಅಂತ ಇರುತ್ತೆ. ಅಂದರೆ ಪ್ರತಿ ಸೆಕೆಂಡ್ಗೆ 60 ಫ್ರೇಮ್ನ ತಗೊಳುತ್ತದು. ಇವೆರಡು ಬಂದುಬಿಟ್ಟು ಕ್ಯಾಮ್ರಾದ ಕ್ವಾಲಿಟಿನ ಇನ್ಕ್ರೀಸ್ ಮಾಡುತ್ತೆ ಮತ್ತು ಅದೇ ರೀತಿ ಡಾಟಾ ಸ್ಟೋರೇಜ್ ಕೂಡ ಜಾಸ್ತಿ ಇರುತ್ತೆ. 30 FPS ನೀವೇನಾದರೂ ವಿಡಿಯೋ ಮಾಡಿದರೆ ಫಾರ್ ಎಕ್ಸಾಂಪಲ್ ಒಂದು 10 MB ಆಗಿರ್ಬೋದು, 10 MB ತನಕ ಡಾಟಾ ಸ್ಟೋರ್ ಮಾಡುತ್ತೆ. ಡಾಟಾ ಅಂದರೆ ಸ್ಟೋರೇಜ್ನ ಅಬ್ಸರ್ವ್ ಮಾಡುತ್ತೆ. ಅದೇ ನೀವು 60 FPS ಮಾಡಿದರೆ ಅಷ್ಟೇ ಸೆಕೆಂಡ್ ವಿಡಿಯೋನ ಅದು ಅರೌಂಡ್ ಒಂದು 30 MB ತನಕ ಆಗುತ್ತೆ. ಇವೆರಡು ಬಂದುಬಿಟ್ಟು ಕ್ಯಾಮ್ರಾದ ಡಿಫ್ರೆನ್ಸಸ್. ನಾನು ಅನ್ಕೊತೀನಿ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ. ನೀವು ಮುಂದೆ ಏನಾದರೂ ಮೊಬೈಲ್ಸ್ ತೊಗೊಳ್ತಿದ್ರೆ, ಮುಂದೆ ಏನಾದರೂ ಕ್ಯಾಮ್ರಾಸ್ ತೊಗೊಳ್ತಿದ್ರೆ ಡೆಫಿನೆಟ್ಲಿ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಇದ್ರ ಬಗ್ಗೆ ನಿಮಗೆ ಗಮನ ಇರಲಿ. ಬಾಯ್.